ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಅಹಿಂದ ನಾಯಕ ಅನ್ನೋ ಸಿದ್ದರಾಮಯ್ಯರಿಂದ ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೆ ಅನ್ಯಾಯ ಆರೋಪ. ಮುಸ್ಲಿಂ ಬಜೆಟ್ ಎಂಬ ಆರೋಪದ ವಿರುದ್ಧ ಸದನದಲ್ಲಿ ಹೋರಾಟಕ್ಕೆ ಬಿಜೆಪಿ ಸಜ್ಜು. ಸದನದ ಹೊರಗೂ ರಾಜ್ಯಾದ್ಯಂತ ಇದನ್ನೇ ಅಸ್ತ್ರವಾಗಿ ಪ್ರಯೋಗಿಸಲು ಪ್ಲಾನ್. ಬೆಂಗಳೂರಲ್ಲಿ 300 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡ್ತೀವಿ, ಟಿಡಿಆರ್ ಕೊಟ್ಟು ರಸ್ತೆ ಮಾಡ್ತೀವಿ, ಸಿಎಂ ಅನುದಾನ ಕೊಟ್ಟಿದ್ದಾರೆ. ಇದಕ್ಕಿಂತ ಬೆಂಗಳೂರಿಗೆ ಯೋಚನೆ ಮಾಡೋಕೆ ಸಾಧ್ಯ ಇಲ್ಲ. ಬಿಜೆಪಿ ಟ್ರೋಲ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಭರ್ಜರಿ ಕೊಡುಗೆ ಆರೋಪ. ಸದನದಲ್ಲಿ ಹೋರಾಟ ಮಾಡೋ ಬಗ್ಗೆ ಜೆಡಿಎಸ್ನಲ್ಲಿ ಗೊಂದಲ. ದೇವೇಗೌಡ ಕುಮಾರಸ್ವಾಮಿ ಸಲಹೆ ಪಡೆದು ಮುಂದಿನ ಹೋರಾಟಕ್ಕೆ ಚಿಂತನೆ. ಕೇಂದ್ರ ಸಚಿವರಿಗೆ ರಾಜ್ಯ ಸಚಿವರಿಂದ ಬಜೆಟ್ ಕೌಂಟರ್. ಮಾಜಿ ದೋಸ್ತಿ ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಪ್ರತಿ ಹಂತದಲ್ಲೂ ಟಕ್ಕರ್. ಮಂಡ್ಯ ಕೃಷಿ ವಿವಿ 25 ಕೋಟಿ ಅನುದಾನ ಮೀಸಲು. ಈ ಮೂಲಕ ಕಾಂಗ್ರೆಸ್ ಮಂಡ್ಯ ರೈತರ ಪರವಿದೆ ಎಂಬ ಸಂದೇಶ ರವಾನೆ. ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆಯಿಂದ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯದ ಕೂಗು. ಸಿಎಂ ಸಿದ್ದರಾಮಯ್ಯಗೆ ಫೋನ್ ಮಾಡಿ ಮಾತನಾಡಿರೋ ತಮಿಳುನಾಡು ಸಿಎಂ. ಕೇಂದ್ರದ ವಿರುದ್ಧ ಸ್ಪಷ್ಟ ನಿಲುವು ತೆಗೆದುಕೊಳ್ಳೋದಕ್ಕೆ ಮಾತುಕತೆಗೆ ಬರುವಂತೆ ಆಹ್ವಾನ. ಪ್ರತಿಭಟನಾ ನಿರತ ರೈತರಿಗೆ ಧಮಕಿ ಹಾಕಿದ್ರ ಕೆಎಲ್ಇ ಸಂಸ್ಥೆ ಅಧ್ಯಕ್ಷ ಪ್ರಭಾಕರ ಕೋರೆ. ಬೆಳಗಾವಿಯ ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯಿಂದ ಜಮೀನಿಗೆ ತ್ಯಾಜ್ಯ ನೀರು ಬಿಡ್ತಿದ್ದಾರೆ ಅಂತ ಆರೋಪ. ನನ್ನ ಹಿಂದೆ ಜನ ಇದ್ದಾರೆ, ಒಬ್ಬೊಬ್ಬರು ಉಳಿಯಲ್ಲ ಎಂದು ಧಮಕಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಬಂಧನ. ಡಿಆರ್ಐ ತನಿಖೆ ವೇಳೆ ಹಲವು ನಟ ನಟಿಯರು ನಿರ್ಮಾಪಕರ ಜೊತೆ ನಿರಂತರ ಸಂಪರ್ಕ ಪತ್ತೆ. ಹಣಕಾಸಿನ ವ್ಯವಹಾರ ಇತ್ತ, ಚಿನ್ನ ಖರೀದಿ ಮಾಡಿದ್ರಾ ಅನ್ನೋ ಬಗ್ಗೆ ಪರಿಶೀಲನೆ. ನಟಿ ರನ್ಯಾ ರಾವ್ಗೆ ವಿಚಾರಣೆ ತೀವ್ರಗೊಳಿಸಲು ಡಿಆರ್ಐ ತಯಾರಿ. ಮನೆಯಲ್ಲಿ ಸಿಕ್ಕ ಕೆಲ ದಾಖಲೆಗಳನ್ನು ಮುಂದಿಟ್ಟು ವಿಚಾರಣೆ. ಬ್ಯಾಂಕ್ ಅಕೌಂಟ್, ಟ್ರಾನ್ಸಾಕ್ಷನ್ ಮಾಹಿತಿ ಬಗ್ಗೆ ಪ್ರಶ್ನಿಸೋದಕ್ಕೆ ಸಿದ್ಧತೆ. ಬಗೆದಷ್ಟು ಬಯಲಾಗ್ತಾ ಇದೆ ನಟಿ ರನ್ಯಾ ರಾವ್ ರಹಸ್ಯ. 3 ಕಂಪನಿಯಲ್ಲಿ ಕೋಟಿ ಕೋಟಿ ಹಣ ಹೂಡಿಕೆ. ಕಂಪನಿಗಳಿಗೆ ರನ್ಯಾ ನಿರ್ದೇಶಕಿ. ಸ್ಮಗ್ಲಿಂಗ್ ದಂಧೆಗೂ ಕಂಪನಿಗೂ ಸಂಬಂಧವಿದೆಯಾ ಅನ್ನೋ ಆಯಾಮದಲ್ಲೂ ತನಿಖೆ. ಗದಗ ಅದರಹಳ್ಳಿ ಗ್ರಾಮದಲ್ಲಿನ ಅಕ್ರಮ ಗಣಿಗಾರಿಕೆ ಪ್ರಶ್ನಿಸಿ 14 ಜನರ ವಿರುದ್ಧ ದೂರು. ಬೋವಿ ಸಮಾಜದ ಕುಮಾರ ಮಹಾರಾಜ ಶ್ರೀಗಳನ್ನೇ ಮಠದಿಂದ ಹೊರಹಾಕಿದ ಒಂದು ಬಣದ ಭಕ್ತರು. ಪೊಲೀಸರು ಸ್ವಾಮೀಜಿ ಪರ ಭಕ್ತರ ವಾಗ್ವಾದ. ಪ್ರಭಾವಿ ರಾಜಕಾರಣಿ ಕೈವಾಡ ಅನ್ನೋ ಆರೋಪ. ಗುಜರಿ ಬಸ್ನಲ್ಲಿ ಓಡಾಡೋ ಜನರ ಜೀವಕ್ಕಿಲ್ಲ ಗ್ಯಾರಂಟಿ. ಚಲಿಸೋ ಬಸ್ನಿಂದಲೇ ಕಳಚಿಕೊಳ್ತು ಟಯರ್. ಬಿಎಂಟಿಸಿ ಬಸ್ ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡಿ. ಸಾರಿಗೆ ಸಚಿವರಿಗೆ ಸಾರ್ವಜನಿಕರ ಆಗ್ರಹ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಗುಜರಾತ್ನಲ್ಲಿ ಲಖ್ಪತಿ ದೀದಿ ಸಮ್ಮೇಳನ. ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿ. ಹಿನ್ನೆಲೆ ಭದ್ರತೆ ಜವಾಬ್ದಾರಿ ಮಹಿಳೆಯರಿಗೆ. ಸಂಪೂರ್ಣ ಮಹಿಳಾ ಪೊಲೀಸ್ ತುಕಡಿಯಿಂದ ಭದ್ರತೆ. ತಮಿಳುನಾಡಿನ ಇಫ್ತಾರ್ ಕೂಟದಲ್ಲಿ ನಟ ಹಾಗೂ ಟಿವಿಕೆ ಪಕ್ಷದ ಸ್ಥಾಪಕ ವಿಜಯ್ ಭಾಗಿ. ಬಿಳಿ ಶರ್ಟ್, ಲುಂಗಿ ಧರಿಸಿ ತಲೆಗೆ ಕುಲ್ಲ ಹಾಕೊಂಡು ಬಂದ ವಿಜಯ್ ದಳಪತಿ. ಮುಸ್ಲಿಮರೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಭೋಜನ. ಹೈ ಹೀಲ್ಸ್ನಲ್ಲಿ ಫೋಟೋಗೆ ಪೋಸ್ ಕೊಡುವಾಗ ಎಡವಿ ಬಿದ್ದ ನಟಿ. ಮೆಟ್ಟಿಲಿಂದ ಕೆಳಕ್ಕೆ ಬಿದ್ದ ಬಾಲಿವುಡ್ ನಟಿ ಕಂಗನಾ ಶರ್ಮಾ. ಕೂಡಲೇ ನೆರವಿಗೆ ಬಂದ ಸಹಾಯಕರು. ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಶೂಟಿಂಗ್ ಇಂದಿನಿಂದ ಆರಂಭ. 10 ತಿಂಗಳ ಬಳಿಕ ಬೆಂಗಳೂರಲ್ಲಿ ಚಿತ್ರೀಕರಣ ಮರುಪ್ರಾರಂಭ. ಇಂದಿನ ಶೆಡ್ಯೂಲ್ ಬದಲಿಗೆ ಮೈಸೂರಿನ ಚಿತ್ರೀಕರಣದಲ್ಲಿ ದಾಸ ಭಾಗಿ.
ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಪಂದ್ಯ. ಹೈ ವೋಲ್ಟೇಜ್ ಪಂದ್ಯ ಕಣ್ತುಂಬಿಕೊಳ್ಳಲು ಕ್ರಿಕೆಟ್ ಪ್ರೇಮಿಗಳ ಕಾತುರ. ರನ್ ಮಷೀನ್ ವಿರಾಟ್ ಕೊಹ್ಲಿ, ಹಿಟ್ ಮ್ಯಾನ್ ರೋಹಿತ್ ಶರ್ಮಾ, ಕೆಎಲ್ ರಾಹುಲ್ ಮೇಲೆ ಹೆಚ್ಚಿದ ನಿರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.